ನೋಡ್ತಾ ಇರ್ಬೋದು, ನಾವು ವೈರ್ನ ಪಾಸ್ ಮಾಡ್ತಾ ಇದ್ದೀವಿ. ಅಲ್ಲಿ ನೀವು ಸ್ಕ್ರೀನ್ ನಲ್ಲಿ ನೋಡಿದ್ರೆ ವೈರ್ ಅಲ್ಲಿ ಬಂದಿದೆ. ಈಗ ಇಲ್ಲಿ ಪಾಸ್ ಮಾಡಿರ್ತಕ್ಕಂಥ ವೈರ್ ಅಲ್ಲಿ ಬಂದಿದೆ. ಸೊ ಆ ವೈರ್ನ ನಾವು ಕರೆಕ್ಟ್ ಆಗಿ ರಕ್ತನಾಳಕ್ಕೆ ಗೈಡ್ ಮಾಡಬೇಕಿರ್ತದೆ. ಸೊ ಅದನ್ನ ನಾವು ಇವಾಗ ಬೇರೆ ಬೇರೆ ಟೆಕ್ನಿಕ್ಸ್ ನಲ್ಲಿ ಮಾಡ್ತಾ ಇದ್ದೇವೆ. ಸೊ ಇದನ್ನ ನಾವು ಎಮರ್ಜೆನ್ಸಿಯಾಗಿ ಮಾಡಬೇಕಾಗಿರೋದ್ರಿಂದ ನಾವು ಹೆಚ್ಚು ಸಮಯ ವ್ಯರ್ಥ ಮಾಡದೆ ಮಾಡೋದೇ ಇರ್ತದೆ. ಸ್ನೇಹಿತರೆ, ನೀವು ನೋಡ್ಬೋದು, ನಾನು ಇಲ್ಲಿ ಹಾಕಿದಂತಹ ವೈರು ಈ ಟ್ಯೂಬ್ ಮುಖಾಂತರ ಅಲ್ಲಿ ಹೃದಯದ ಹತ್ರ ಹೋಗಿದೆ. ಆ ಹೃದಯದಲ್ಲಿ ನಾವು ವೈರ್ನ ಪಾಸ್ ಮಾಡ್ಕೊಳ್ತಾ ಇದ್ದೀವಿ. ಯು ಕ್ಯಾನ್ ಸಿ ದೇರ್. ಓಕೆ, ಸೊ ವೈರ್ ಪಾಸ್ ಆಗ್ತಾ ಇದೆ. ಅದನ್ನ ನಾವು ರಕ್ತನಾಳಕ್ಕೆ ಗೈಡ್ ಮಾಡ್ತಾ ಇದ್ದೀವಿ. ಈಗ ನಾವು ವೈರ್ ಮುಖಾಂತರ ಒಂದು ಬಲೂನ್, ಸೊ ಈ ಬಲೂನ್ ಡಿಫ್ಲೇಟ್ ಆಗಿರ್ತದೆ. ಆ ವೈರ್ ಮೇಲೆ ನಾವು ಇದನ್ನ ಪೋಣಿಸ್ತಾ ಹೋಗ್ತೀವಿ. ಪೋಣಿಸಿದಾಗ ಅದು ಹೃದಯದ ಹತ್ರ ಹೋಗ್ತದೆ. ಇದು ಬ್ಲಾಕೇಜ್ ನ ಕ್ಲಿಯರ್ ಮಾಡ್ತದೆ. ಓಕೆ, ಸೊ ಇದು ನಾವು ವೈರ್ ನಲ್ಲಿ ಪೋಣಿಸ್ತಾ ಇದ್ದೇವೆ. ಇದನ್ನ ನಾವು ಇವಾಗ ಹೃದಯದ ಹತ್ರ ರಕ್ತನಾಳದ ಒಳಗಡೆ ಇದನ್ನ ನಾವು ಪಾಸ್ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಪೋಣಿಸಿದೀವಿ. ಅಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡ್ಬೋದು, ವೈರ್ 2 ಡಾಟ್ ಮಾರ್ಕರ್ಸ್ ಇದೆ, ಅದೇನೆ ಬಲೂನ್. ಓಕೆ, ಅದನ್ನ ನಾವು ಬ್ಲಾಕ್ ಹತ್ರ ನಾವು ಇದನ್ನ ಪ್ಲೇಸ್ ಮಾಡಿದ್ದೇವೆ. ಈಗ ನಾವು ಅದನ್ನ ಇನ್ಫ್ಲೇಟ್ ಮಾಡ್ತೀವಿ. ಸ್ಮಾಲ್ ಪಫ್ ಸಿಸ್ಟರ್. ಓಕೆ ಓಕೆ, ಗೋ ಅಪ್ ಹಿಯರ್. 2 3 4 6 8. ವೆರಿ ಗುಡ್, ಎಕ್ಸಲೆಂಟ್. ಹಾ, ನೆಗೆಟಿವ್ ಕಾಡಲ್. ಸೊ ಅದನ್ನ ಬೇರೆ ಬೇರೆ ಆಂಗಲ್ಸ್ ನಲ್ಲಿ ಕನ್ಫರ್ಮ್ ಮಾಡ್ಕೊಳ್ತೀವಿ. ಓಕೆ, VPCs ಬರ್ತಾ ಇದೆ. ಸ್ಮಾಲ್ ಪಫ್ ರೆಡಿ. ಓಕೆ, ಗೋ ಅಪ್ ಹಿಯರ್. 6 8. ನೆಗೆಟಿವ್. ಓಕೆ, ಸೊ ನಾವು ರಕ್ತನಾಳ ಬಲೂನ್ ಅಲ್ಲಿ ಇವಾಗ ಬ್ಲಾಸ್ಟ್ ಮಾಡಾದ್ಮೇಲೆ ಮೆಡಿಸಿನ್ಸ್ ನ ಕೊಡ್ತೀವಿ. ರಕ್ತನಾಳ ಸ್ವಲ್ಪ ಶ್ರಿಂಕ್ ಆಗಿರುತ್ತೆ, ಅದೆಲ್ಲ ಅಗಲ ಆಗ್ತದೆ. ನಮ್ಗೆ ಆಕ್ಚುಲ್ ಸೈಜ್ ಗೊತ್ತಾದಾಗ ನಾವು ಸ್ಟೆಂಟ್ ಪೊಸಿಷನಿಂಗ್ ಗೆ ಮತ್ತೆ ಸ್ಟೆಂಟ್ ಸೈಜಿಂಗ್ ಗೆ ಅನುಕೂಲ ಆಗುತ್ತೆ. ಓಕೆ, ಆಲ್ ರೈಟ್.